ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ಪೆಷಲ್ ಅಷ್ಟೇ ಅಲ್ಲ, ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಫೇವ್ರೇಟ್ ಆಗಿರುವಂಥದ್ದು. ನಮ್ಮ ಕಡೆ ಇದನ್ನು ಎಳ್ಳಮಾವಾಸ್ಯೆ ಸಂಕ್ರಾಂತಿ ಹಬ್ಬಕ್ಕಂತೂ ಕಂಪಲ್ಸರಿಯಾಗಿ ಮಾಡ್ತಾರೆ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅದೇನಂದ್ರೆ ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ ನಾನು 3 ಬಟ್ಲಷ್ಟು ಶೇಂಗಾನ ತೊಗೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹುರಿದಿರೋ ಶೇಂಗಾನೂ ತೊಗೋಬೋದು. ಈಗ ಇವನ್ನ ಹುರಿಯೋಣ್ರಿ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿಯತ್ತೀನಿ ರೀ. ಶೇಂಗಾ ತುಂಬಾ ಪ್ರೋಟೀನ್ ಇರುವಂಥದ್ದು ನೋಡಿ. ಈಗ ಕರೆಕ್ಟಾಗಿ ಇವು ಹುರಿದವ್ರಿ. ನಾನೀಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಇವನ್ನ ಸ್ವಲ್ಪ ಹೊತ್ತು ನಾನು ಆರ್ಲಕ್ಕೆ ಬಿಡ್ತಾ ಇದ್ದೀನಿ ರೀ. ಆರ್ಲಕ್ಕೆ ಬಿಟ್ಟಿದ್ಮೇಲೆ ಆಮೇಲೆ ಸಿಪ್ಪೆನ ತಗೋತೀನಿ ರೀ. ಈಗ ಅದೇ ಕಡಾಯಿಗೆ 1 ಬಟ್ಲಾಗಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ರೀ. ಬಿಳಿ ಎಳ್ಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಾಗ ಚಳಿಗಾಲದಲ್ಲಿ ತಿನ್ನೋದ್ರಿಂದ ಇದರ ಉಪಯೋಗಗಳು ತುಂಬ ಇರ್ತಾವೆ ರೀ. ಇದನ್ನು ಹುರಿಯೋರಿ. ಇವು ಬೇಗನೆ ಚಟಪಟ ಸಿಡಿತಾವ್ರಿ. ನೋಡಿ, ಇಲ್ಲಿ ಸಿಡಿಯಾಕತ್ತಾವ್ರಿ ಅಂದ್ರೆ ಹುರಿದಂಗೆ ಆಗ್ಯಾವ್ರಿ. ಹುರಿದ್ಮೇಲೆ ಇದ್ರ ಸೈಜನ್ನು ಸ್ವಲ್ಪ ದೊಡ್ಡದಾಗಿರ್ತದೆ ಮತ್ತು ವಾಸನೆ ತುಂಬ ಚೆನ್ನಾಗಿ ಬರ್ತಿರ್ತದೆ ರೀ. ಈ ಗ್ಯಾಸ್ ಆಫ್ ಮಾಡಿ ಇವನ್ನೂ ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಈಗ ಇವು ಚೆನ್ನಾಗಿ ಹುರಿದವ್ರಿ. ಇನ್ನು ನಾನು ಇವನು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡ್ತಾ ಇದ್ದೀನಿ ರೀ. ಈಗ ಅನ್ಕತಕ ನಾವು ಇಲ್ಲಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. 1 ಬಟ್ಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೆ ನೀವು ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು. ಇಲ್ಲ ಅಂದ್ರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು. ನನಗೆ ಶೇಂಗಾ ಹೋಳಿಗೆ ಮೈದಾದಿಂದ ಮಾಡಿದ್ದು ಇಷ್ಟ ಅಂಥೇಳಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ ರೀ. 1 ಸ್ಪೂನ್ ಅಂದರೆ ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಉಪ್ಪಿಟ್ಟು ರವೆ ಅಥವಾ ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ನೀವು ಚಿರೋಟಿ ರವೆ ಇದ್ರೂ ಹಾಕ್ಬೋದು. ಶೇಂಗಾ ಹೋಳಿಗೆ ತುಂಬಾ ಅಂದ್ರೆ ಕ್ರಿಸ್ಪಿ ಅಥವಾ ಚೆಂದಾಗಿ ಮುರಿತಾವತ್ತು ಹೇಳಿ ನಾವು ರವೆ ಹಾಕ್ತೀವಿ. ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಉಪ್ಪು ಬೇಡ ಅಂದ್ರೆ ಇದನ್ನು ಬಿಡಬಹುದು. ಬೆಲ್ಲಲ್ಲಿ ಉಪ್ಪಿರೋದ್ರಿಂದ ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ರೆಡಿ ಮಾಡ್ಕೊತೀನಿ ರೀ. ಒಮ್ಮೆಲೆ ನೀರು ಹಾಕಬೇಡ್ರಿ. ನೋಡಿ, ಹಿಟ್ಟು ತುಂಬ ಏನು ಗಟ್ಟಿನೂ ಇಲ್ಲ. ಆಮೇಲೇನ ಹಿಟ್ಟು ನೆನೀತದ ಒಂದು ಸ್ವಲ್ಪ ಹೊತ್ತು ಹೇಳಿ ನಾನು ಇಷ್ಟನ್ನೇ ಈಗ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 10 ನಿಮಿಷ ನಾನು ತೆಗೆದಿಡ್ತೀನಿ ರೀ. ಹಿಟ್ಟು ಅನ್ಕತಕ ಚೆಂದಾಗಿ ನೆನೀತದ್ರಿ. ಈಗ ನೋಡಿ, ನಾನು ಆರಿದ್ಮೇಲೆ ಶೇಂಗಾದನ್ನು ಸಿಪ್ಪೆಯನ್ನು ತಗೊಂಡಿದ್ದೀನಿ ರೀ. ಒಬ್ಬರು ಸಿಪ್ಪೆ ಇದ್ರೇ ಚಲೋ ಅಂತಾರೆ. ನೀವು ಸಿಪ್ಪೆದಿಂದನೂ ಡೈರೆಕ್ಟ್ ಮಾಡ್ಕೋಬೋದು. ನಂಗೆ ಸಿಪ್ಪೆ ಇಷ್ಟ ಇಲ್ಲ ಅಂಥೇಳಿ ನಾನು ತೆಗ್ದೀನಿ ರೀ. ಎಳ್ಳನ್ನು ಆರ್ಯಾವ್ರಿ. ಈಗ ಇದನ್ನು ಫಸ್ಟ್ ಪುಡಿ ಮಾಡ್ಕೋತೀನಿ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವನ್ನ ಪುಡಿ ಮಾಡ್ಕೊಳ್ಳೋಣ್ರಿ. ಫುಲ್ ಫೈನ್ ಪೌಡ್ರ್ ಆಗೋರ್ಗು ಪುಡಿ ಮಾಡ್ಕೊಂಡೀನಿ. ನೋಡಿ, ಫೈನ್ ಪೌಡ್ರ್ ಆಗೋದಲ್ದೆ ಎಳ್ಳು ಈಗ ಎಣ್ಣೆ ಬಿಟ್ಕೊಂಡದ್ರಿ. ಇದನ್ನ ಈಗ ಒಂದು ಪಾತ್ರೆಗೆ ಹಾಕಿ ಇಟ್ಕೋತೀನಿ ರೀ. ಈಗ ನೋಡಿ, ಇದನ್ನು ಆಮೇಲೆ ಸೈಡಿಗೆ ಇಡ್ತೀನಿ. ಇಲ್ಲಿ ನಾನು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಶೇಂಗಾ ತೊಗೊಂಡಿದ್ದೀನಿ ರೀ. ಇಲ್ಲಿ ಯಾವ ಬಟ್ಲಿಂದ ಶೇಂಗಾ ತೊಗೊಂಡಿನಲ್ರಿ ಅದೇ ಬಟ್ಲಿಂದ 3 ಬಟ್ಲಾಗಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಒಂದು ಸ್ವಲ್ಪ ಸ್ವೀಟ್ ನಮಗೆ ಹೆಚ್ಚಿಗೆ ಇಷ್ಟ ಅಂದರೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀವು ಏನು ಮಾಡ್ಬೋದು, ಬೆಲ್ಲವನ್ನು ಹಾಕೋಬೋದು. ಈಗ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಶೇಂಗಾ ಮತ್ತು ಬೆಲ್ಲ ಎರಡೂ ಸೇರಿನೇ ನಾನು ಗ್ರೈಂಡ್ ಮಾಡ್ತೀನಿ ರೀ. ಅಂದ್ರೆ ಪುಡಿ ಮಾಡ್ಕೋತೀನಿ. ಒಬ್ಬೊಬ್ಬರು ಫಸ್ಟ್ ಶೇಂಗಾ ಪುಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋತಾರೆ. ನೋಡಿರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಷ್ಟು ಫೈನ್ ಪೌಡ್ರ್ ಆಗಸ್ತಾರಲ್ಲ, ಸ್ವಲ್ಪ ಶೇಂಗಾದ ಕಾಳು ಥರ ಆಗೋ ಥರ ನಾನು ಅದಕ್ಕಾಗಿ 2 ಶೇಂಗಾ ಬೆಲ್ಲ ಹಾಕ್ಕೊಂಡೇ ಇದನ್ನು ಪುಡಿ ಮಾಡ್ಕೊಂಡೀನಿ ರೀ. ಇದನ್ನು ನಾನು
ಈಗ ಎಳ್ಳು ಏನು ಅರ್ದಿನಲ್ರಿ ಇದ್ರೊಳಗನೆ ಹಾಕ್ತೀನಿ ರೀ. ಈಗ ಉಳಿದಿರೋ ಶೇಂಗಾ ಬೆಲ್ಲನೂ ಪುಡಿ ಮಾಡಿ ಇದರಲ್ಲಿ ಹಾಕೋತ ಹೋಗ್ತೀನಿ ರೀ. ನೋಡಿ ಎಲ್ಲವನ್ನು ಹಾಕೀನಿ ರೀ. ಈಗ ಎಳ್ಳು ಕೆಳಗಡೆ ಪುಡಿ ಐತಲ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಕೈನಿಂದಾದರೂ ಮಿಕ್ಸ್ ಮಾಡಿ, ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸರ್ಗೂ ಹಾಕ್ಬೋದು ರೀ. ಈಗ ನೋಡಿ ಇದನ್ನು ಹೂರಣ ರೆಡಿ ಮಾಡ್ಕೊಳಕ್ಕೆ ನಾನು ಒಂದು ಅರ್ಧ ಕಪ್ಪು ಬಿಸಿನೀರು ಕಾಸ್ಕೊಂಡೀನಿ ರೀ. ಅದನ್ನು 1 ಸ್ಪೂನು ಅಥವಾ 2 ಸ್ಪೂನ್ಗಿಂತ ಕಡಿಮೆ ಹಾಕ್ತಾಯಿದ್ದೀನಿ. ಬೆಲ್ಲ ತುಂಬ ನೀರನ್ನು ತೊಗೊಳಲ್ರಿ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ರೀ. ಇಲ್ಲ ಆಯ್ತಂದ್ರೆ ಸ್ವಲ್ಪ ನೀರು ಹೆಚ್ಚಾದ್ರೂ ತುಂಬಾ ಇದು ಏನಾಗ್ತದೆ ಅಂದ್ರೆ ಅಳಸಾಗ್ತದೆ ರೀ ಹೂರಣ. ಆವಾಗ ಹೋಳಿಗೆ ಚೆನ್ನಾಗಿ ಬರಲ್ರಿ. ಈ ಥರ ಇರಬೇಕು ನೋಡಿರಿ. ಇಲ್ಲ ಸ್ವಲ್ಪ ನೀವು ನೀರು ಹಾಕಲ್ಲಿ ಜಾಸ್ತಿನೂ ಆಗಿತ್ತಂದ್ರೆ ನೀವೇನು ಮಾಡ್ಬೇಕಂದ್ರೆ ಅವಾಗ ಒಂದು 2 ಸ್ಪೂನ್ ಆಗಷ್ಟು ಪುಟಾಣಿ ಪೌಡ್ರನ್ನು ಮಾಡಿ ಹಾಕಿರೂ ಅವಾಗೂ ಕರೆಕ್ಟ್ ಆಗ್ತೈತೆ ರೀ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ನಾನು ಏನು ಮಾಡ್ತಾಯಿದ್ದೀನಿ, ಮುಚ್ಚಿ ಒಂದು ಅರ್ಧ ತಾಸಾಗಷ್ಟು ತೆಗೆದಿಡ್ತೀನಿ. ತೆಗೆದಿಟ್ಮೇಲೆ ಎಣ್ಣೆ ಬಿಟ್ಕೊಂಡು ಹೂರಣ ಚೆನ್ನಾಗಿ ರೆಡಿಯಾಗಿರ್ತದೆ ರೀ. ನೋಡಿ ಈಗ ಅರ್ಧ ಗಂಟೆ ಆದಮೇಲೆ ನಾನು ನೋಡ್ತಾಯಿದ್ದೀನಿ ಹೂರಣ ನೋಡಿರಿ ಚೆನ್ನಾಗಿ ನೀರನ್ನು ಜಕ್ಕೊಂಡು ಎಷ್ಟು ಚಂದ ಸಾಫ್ಟಾಗಿನೂ ರೆಡಿಯಾಗಿರ್ತೈತೆ. ನೀವು ಎಷ್ಟು ಸೈಜದ್ದು ಬೇಕೋ ಆ ಸೈಜನ್ನು ತೊಗೋಬೋದು. ಒಬ್ಬೊಬ್ಬರು ಸ್ವಲ್ಪನೇ ಹೂರಣವನ್ನು ಹಾಕಿ ಹೋಳಿಗೆ ಮಾಡ್ತಾರೆ. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ತೊಗೊರಿ. ನಾನಿಲ್ಲಿ ಒಂದು 5 ಉಂಡೆಗಳನ್ನು ಈ ಥರ ಒಂದೇ ಸೈಜದ್ದು ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ನೋಡಿ ಈ ಹಿಟ್ಟನ್ನು ನೆಂದಿರ್ತದೆ ರೀ. ನೋಡಿ ಹಿಟ್ಟು ನೆಂದು ಸಾಫ್ಟೂ ಆಗ್ಯದ ರೀ. ಇದು ನೋಡಿರಿ ನಾನು ಕ್ಲೀನಾಗಿ ಈ ಕಟ್ಟೆಯನ್ನೇ ಬರ್ಸ್ಕೊಂಡಿದ್ದೀನಿ. ಇದ್ರ ಮೇಲೆ ನಿಮಗೆ ಹೋಳಿಗೆಯನ್ನು ಮಾಡಿ ತೋರಿಸ್ತೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೋತೀನಿ ರೀ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತೊಗೋಬೇಕ್ರಿ. ತುಂಬ ಹಿಟ್ಟು ಹತ್ತಲ್ಲ, ಜಾಸ್ತಿ ನೀವು ಸ್ವಲ್ಪ ಹಿಟ್ಟು ತೊಗೊಂಡ್ರೆ ದಂಡಿಗೆ ಹಿಟ್ಟು ಉಳಿತಿರ್ತದೆ ರೀ. ನೋಡಿ ಇಷ್ಟೆಷ್ಟೇ ಸಣ್ಣ ತೊಗೊಂಡಿನಿ ರೀ ನಾನು ಸ್ವಲ್ಪನೇ. ಈಗ ಒಮ್ಮೆಲೆ 4 ಉಳ್ಳಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಚ್ತಾಯಿದ್ದೀನಿ ರೀ. ಶೇಂಗಾ ಹೋಳಿಗೆಗೆ ಅಕ್ಕಿ ಹಿಟ್ಟು ಹಚ್ಚಿ ಮಾಡ್ರೆ ತುಂಬಾ ಕ್ರಿಸ್ಪಿ ಆಗ್ತಾವೆ ರೀ. ಈಗ ನೋಡಿ ಇದೇ ಕಲ್ ಮೇಲೆ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಈಗ ಫಸ್ಟ್ ಇಷ್ಟನ್ನು ಲಟ್ಸ್ಕೊಂಡಿದ್ದೀನಿ ರೀ. ಈಗ ಈ ಶೇಂಗಾದ ಹೂರಣ ಒಳಗೆ ಉಂಡೆಯನ್ನು ಹಾಕಿ ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗಿತೀನಿ ರೀ. ಸ್ವಲ್ಪ ಉಳಿದಿದ್ದನ್ನು ಅಲ್ಲೇ ಮಡಿಚಿ ಈ ರೀತಿ ಕೈಲಿ ಚೆನ್ನಾಗಿ ಪ್ರೆಸ್ ಮಾಡಿರಿ. ಅಂದ್ರೆ ಒಳಗೆ ಶೇಂಗಾದ ಹೂರಣ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತದೆ ರೀ. ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಚ್ಚಿ ನೀವು ಲಟ್ಟಿಸ್ರಿ. ನಿಮಗೆ ದಿಪ್ಪ ಅಂದ್ರೆ ದಪ್ಪ ಇರೋ ಹೋಳಿಗೆ ಇಷ್ಟ ಅಂದ್ರೆ ಹಂಗೆ ಮಾಡಿರಿ. ಇಲ್ಲ ತೆಳುವಾಗಿರೋ ಹೋಳಿಗೆ ಬೇಕಂದ್ರೂ ಅಷ್ಟು ಮಾಡು. ನಿಮಗೆ ಹೆಂಗೆ ಬೇಕೋ ಹಂಗೂ ನೀವು ಲಟ್ಸ್ಕೋಬೋದು. ನಾನೀಗ ಇಷ್ಟನ್ನು ನಿಮ್ಗೆ ಲಟ್ಟಿಸಿ ತೋರಿಸಿದ್ದೀನಿ. ನಾನು ತುಂಬ ತೆಳುವೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಮತ್ತು ದಂಡಿಗೆ ಯಾವುದೇ ರೀತಿ ಹಿಟ್ಟನ್ನು ನೋಡಿರಿ ಉಳಿದಿಲ್ಲ. ಒಮ್ಮೆಲೆ 2 ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ. ಈಗ ತೆವೆ ಕಾಯ್ದಾದ್ರೆ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಗ್ಯಾಸನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನ್ನೇ ಬೇಯಿಸ್ರಿ. ಇದನ್ನು ಯಾವಾಗಲೂ ಶೇಂಗಾ ಹೋಳಿಗೆ ಅಡ್ವಾನ್ಸಾಗಿ ಲಟ್ಟಿಸಿ ಇಟ್ಕೋಬಾರ್ದು ರೀ. ಒಂದು ಬೇಯಿಸಿದ್ರಾಗ 1 ಲಟ್ಟಿಸಿರ್ಬೇಕು ರೀ. ಅಷ್ಟೇ ಮಾಡಬೇಕಿಲ್ಲ, ಅಂದರೆ ಬೆಲ್ಲ ಹೊರಗೆ ಬರ್ತದೆ ರೀ. ಶೇಂಗಾ ಹೋಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಪ್ರೋಟೀನು ಇರುವಂಥದ್ದು. ನೋಡಿ ಹೋಳಿಗೆ ಚೆನ್ನಾಗಿ ಬೇಯ್ದು ಮತ್ತು ಉಬ್ಬೆದು ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.